ಚೌಲ್ಟ್ರಿಯಲ್ಲಿ SIR ಪ್ರಕ್ರಿಯೆಯನ್ನ ನಡೆಸಲಾಗ್ತಿದೆ. ಇದನ್ನ ಯಾವ ರೀತಿ ನೋಡ್ತೀರಾ? ಯಾಕಂದ್ರೆ ಈಗ ಕುಮಾರಸ್ವಾಮಿ ವರ್ಸಸ್ DK ನೋಡಿ, ಅದು HDK ವರ್ಸಸ್ DKS ಅಂಥದ್ದು ಯಾವುದೇ ಇಲ್ಲ. SIR ಒಂದು ಮಾನದಂಡಗಳಿವೆ, ಪ್ರಕ್ರಿಯೆಗಳಿವೆ. ಅದು ಪ್ರಕ್ರಿಯೆ ಪ್ರಕಾರ ನಡಿಬೇಕು. ಅಕಸ್ಮಾತ್ ಅದರದ್ದು ಏನಾದರೂ ಉಲ್ಲಂಘನೆ ಇದ್ದರೆ ಕಾನೂನು ಪ್ರಕಾರ ಅವರು ಶಿಸ್ತಿನ ಕ್ರಮ ತೊಗೋಬೇಕಾಗ್ತದೆ. ಮನೆಗೆ ಹೋಗೋದು ಬಿಟ್ಟು ಕಮ್ಯುನಿಟಿ ಹಾಲ್ಗಳಲ್ಲಿ ಮಾಡ್ತಾಯಿದ್ದಾರೆ ಅಥವಾ ಬೇರೆ ಎಲ್ಲನ ಮಾಡ್ತಾಯಿದ್ದಾರೆ ಅಂದರೆ ದೇ ವಿಲ್ ಟೇಕ್ ಆ್ಯಕ್ಷನ್. ಬಟ್ ಭಾಳ ಪ್ರಮುಖವಾದಂಥ ವಿಚಾರ ಏನು, ನಾವು ಕೇಳಿರುವಂಥ 12 ಪ್ರಶ್ನೆಗಳು ಕ್ಯಾಬಿನೆಟ್ಟಿಂದ, ಸರ್ಕಾರದ ವತಿಯಿಂದ, ಅದ್ರ ಬಗ್ಗೆ ಇನ್ನೂ ಉತ್ತರ ನಮಗೆ ಬಂದಿಲ್ಲ. ಸೊ ಅದ್ರ ಬಗ್ಗೆ ಕೂಡ ವಿರೋಧ ಪಕ್ಷದವರು ಮಾತಾಡಬೇಕು. ಯಾಕಂದರೆ ಇದು ಅವ್ರ ಪರವಾಗಿ ನಮ್ಮ ಪರವಾಗಿ ಅಲ್ಲ. ಯಾವ ನಾಗರಿಕನಿಗೂ ಕೂಡ ಅವರ ಮತದಾನದ ಹಕ್ಕನ್ನು ಕಸ್ಕೊಳ್ಳುವ ಹಕ್ಕು ಯಾರಿಗೂ ಇಲ್ಲ. ವಾಟ್ ಎವರ್ ಈಸ್ ಇಟ್ ಹ್ಯಾಸ್ ಟು ಹ್ಯಾಪನ್ ಆ್ಯಸ್ ಪರ್ ಕಾನ್ಸ್ಟಿಟ್ಯೂಷನ್ ಅಂತ ಅಷ್ಟೇ ನಾವು ಹೇಳ್ತೇವೆ. ಸರಿ, SIR ಅಲ್ಲಿ ಕುಮಾರಸ್ವಾಮಿ ಅವರು ಏನು ಹೇಳ್ತಿದ್ರು, ಇದು CM ಅವರ ಪ್ರೇರೇಪಣೆಯಿಂದನೇ ಈ ಥರ ಆಗ್ತಿದೆ. ಮನೆಗೆ ಹೋಗಬೇಕು, ಆದರೆ ಮನೆಗೆ ಹೋಗ್ತಿಲ್ಲ, ಚೌಟ್ರಿಯಲ್ಲಿ ಆಗ್ತಿದೆ. ನೋಡಿ, ಯಾವುದೋ ಒಂದು ಈಗ CM ಅವರು ಪ್ರತಿ ಬೂತ್ ನೋಡೋಕ್ಕಾಗತ್ತೇನ್ರಿ? 50-60 ಸಾವಿರ ಬೂತ್ ಇರ್ತದೆ. ಯಾರೋ ಅಲ್ಲಿ ಲೋಕಲ್ ಲೀಡರ್ಸು ಹಿಂಗೆ ಮಾಡಿದ್ರೆ ಬಹುಶಃ ಬೇಗ ಆಗ್ಬೋದು ಅಂತ ಹೇಳಿರ್ಬೋದು. ಆದರೆ ಅದ್ರ ಬಗ್ಗೆ ಇನ್ನೂ ಸಂಪೂರ್ಣ ಮಾಹಿತಿ ನನಗೆ ಬಂದಿಲ್ಲ. ಬಟ್ ಏನೇ ಇದ್ರೂ ಕೂಡ ಎಲೆಕ್ಷನ್ ಕಮಿಷನ್ ಇದೆ, ನೋಡ್ಕೋತಾರೆ. ಈಗ ಎಲೆಕ್ಷನ್ ಕಮಿಷನ್ ಮಾಡೋ ಕೆಲಸನೂ ಇವರೇ ಮಾಡ್ತಾರಾ BJP JDS ಅವರು? ವಾಟ್ ಎವರ್ ಇಟ್ ಈಸ್, ದೇ ವಿಲ್ ಆಸ್ಕ್ ಫಾರ್ ಕ್ಲಾರಿಫಿಕೇಶನ್ ಫ್ರಮ್ ದ BLO. ಎರಡನೇದು ಈ ಬ್ರೂಕ್ ಫೀಲ್ಡಲ್ಲಿ ಮಗು ಮೇಲೆ ಹಲ್ಲೆ ಪ್ರಕರಣದಲ್ಲಿ ಈಗ ನೋಡಿ, ಅದು ಝೀರೋ ಟಾಲರೆನ್ಸ್ ಇದೆ ನಮಗೆ ಆ ಪ್ರಕರಣದಲ್ಲಿ. ಈಗಾಗಲೇ ನಮ್ಮ ಇಲಾಖೆ ವತಿಯಿಂದ ಅವ್ರಿಗೆ ಕ್ಲಾರಿಫಿಕೇಷನ್ ಕೇಳಿದ್ದೀವಿ. ಆಮೇಲೆ ಯಾವ ಇಂಥ ದೊಡ್ಡ ಪ್ರತಿಷ್ಠಿತವಾದಂಥ ಕಂಪನಿಗಳಿದೆ, ಅವ್ರದ್ದಾದಂಥ ಒಂದು ಪಾಲಿಸಿ ಇರುತ್ತೆ. ಇದು ಪಾಲಿಸಿ ಬರೀ ಇಂಡಿಯಾಗೆ ಸೀಮಿತ ಇಲ್ಲ, ಇಡೀ ಅವ್ರದ್ದು ಒಂದು ಗ್ಲೋಬಲ್ ಪಾಲಿಸಿ ಇರ್ತದೆ. ಅದ್ರ ಪ್ರಕಾರ ನಡ್ಕೋಬೇಕು. ಹೇಗೆ ಕ್ರೀಷಸ್ ನಡೆಸಬೇಕು, ಯಾವ ರೀತಿ ನರ್ಸರಿಗಳು ನಡೆಸಬೇಕು, ಡೇ ಕೇರ್ನ ಸೆಂಟರ್ಗಳು ನಡೆಸಬೇಕು, ನಿಮ್ಮ ಇದರಲ್ಲಿ SOPs ಅವ್ರ ಹತ್ರ ಇರುತ್ತೆ. ಅದ್ರ ಪ್ರಕಾರ ಇವರು ವೆರಿಫಿಕೇಷನ್ ಮಾಡಬೇಕಾಗಿತ್ತು, ಬೇರೆ ರೀತಿಯಾದಂಥ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಬೇಕಾಗಿತ್ತು. ಅದು ಆಗಿಲ್ಲ ಅಂತ ಭಾವಿಸ್ತಾ ಇದ್ದೀನಿ. ಏನಿದೆ ಕೊಡಲಿ, ಅವ್ರು ಲಿಖಿತ ಮೂಲಕ ಕೊಡಲಿ. ಅದೇ ಯಾವುದೇ ಕಂಪನಿಗಳಿರ್ಬೋದು, ಇಂಥದ್ದು ಮಾಡಬಾರ್ದು. ಭಾಳ ಜವಾಬ್ದಾರಿಯುತವಾಗಿ ಈ ವಿಚಾರಗಳನ್ನು, ಎಸ್ಪೆಷಲಿ ಟಾಡ್ಲರ್ಸ್ ಅಂದರೆ ಈ 5 ವರ್ಷಕ್ಕಿಂತ ಕಮ್ಮಿ ಇರುವಂಥ ಮಕ್ಕಳಿರ್ತಾರೆ, ಅಥವಾ 10 ವರ್ಷಕ್ಕೆ ಕಮ್ಮಿ ಇರುವಂಥ ಮಕ್ಕಳಿಗೆ ನೀವು ಡಿ ಕೇರ್ ಸೆಂಟ್ರಿಗೆ ಕಳಿಸ್ತಾ ಇರ್ತೀರ, ಅದು ಇವರು ಭಾಳ ಜವಾಬ್ದಾರಿಯಿಂದ ಮಾಡಬೇಕಾಗಿತ್ತು. ಮೋರ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ದಿಸ್ ಗ್ಲೋಬಲ್ ಕಂಪನೀಸ್. ಇದು ಆಗಿರೋದು ನಿಜವಾಗ್ಲೂ ತಲೆ ತೆಗೆಸುವಂಥ ವಿಚಾರ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಾದರೂ ಗೌರ್ಮೆಂಟ್ ಕಡೆಯಿಂದ ಡೇ ಕೇರ್ಗೆ ಅಂತ ಇದೆ, ಡೇ ಕೇರ್ದು ಇದೆ. ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ವತಿಯಿಂದ ಡೇ ಕೇರ್ ಸೆಂಟರ್ ಹೇಗೆ ನಡೆಸಬೇಕು, ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಇದೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಕಾರ್ಪೊರೇಟ್ಸಲ್ಲಿ ಕೂಡ ನಿರ್ವಹಣೆ ಮಾಡಬೇಕು ಅಂದ್ಬಿಟ್ಟು ಅವ್ರದ್ದಾದಂಥ ಒಂದು ಪಾಲಿಸಿನೂ ಮಾಡ್ಕೊಂಡಿರ್ತದೆ. ನಮ್ಮದು ಕೂಡ ಕೆಲವು ಮಾರ್ಗಸೂಚಿಗಳಿರ್ತವೆ, ಅದ್ರ ಪ್ರಕಾರ ನಡೆಸಬೇಕಾಗಿದೆ. ಇದು ನಡೆದಿಲ್ಲ. ಅವ್ರಿಗೆ ಕ್ಲಾರಿಫಿಕೇಷನ್ ಕೇಳಿದ್ದೀವಿ, ಲೆಟ್ ದೆಮ್ ಕಮ್ ಅಪ್. ಯಾಕಂದರೆ ಇದು ಬರೇ ಆ ಕಂಪನಿ ಶ್ರೇಯಸ್ಸಿಗೆ ಅಫೆಕ್ಟ್ ಆಗುತ್ತೆ ಅಂತಲ್ಲ, ಅವ್ರಿಗೆ ಧಕ್ಕೆ ಬರುತ್ತೆ ಅಂತಲ್ಲ. ನಮ್ಮ ನಗರದಲ್ಲೂ ನಮ್ಮ ಏನು ಬ್ರ್ಯಾಂಡ್ ಬೆಂಗಳೂರು ಅಂತ ನಾವೇನು ಹೇಳ್ತೀವಿ, ಅದಕ್ಕೂ ಕೂಡ ಧಕ್ಕೆ ಬರುತ್ತಲ್ಲ. ವಿ ವಿಲ್ ಟೇಕ್ ಆ್ಯಕ್ಷನ್ ಆ್ಯಸ್ ಪರ್ ಇದು ಬರಲಿ, ರಿಪೋರ್ಟ್ ಬರಲಿ. ಇಸ್ರೋಗೆ ನಿನ್ನೆ ಬಾಂಬ್ ಬೆದರಿಕೆ ಬಂದಿದೆ ಸರ್, ಫೇಕ್ ಅಂತ ಗೊತ್ತಾಗಿದೆ. ನೋಡಿ, ಇದು ಅವಾಗ ಇಂಪಾರ್ಟೆಂಟ್ ಇನ್ಸ್ಟಾಲೇಷನ್ಸ್ ಏನಿದೆ, ಆವಾಗವಾಗ ಫೇಕ್ ಹೋಕ್ಸ್ ಕಾಲ್ಸ್ಗಳು ಬರ್ತವೆ. ಏರ್ಪೋರ್ಟ್ ಇರ್ಬೋದು, ನಿಮ್ಮ ಥರ್ಮಲ್ ಪವರ್ ಪ್ಲಾಂಟ್ ಇರ್ಬೋದು, ಮೊನ್ನೆ ಯಾದಗಿರಿ ಕೋರ್ಟ್ನಾಗೂ ಕೂಡ ಬಂದಿದೆ ಹೀಗೆ. ಸೊ ಏನಿದ್ರು ಕೂಡ ಎಚ್ಚೆತ್ಕೊಂಡು ನಾವು ಸೂಕ್ತವಾದಂಥ ಕ್ರಮ ನಾವು ತೊಗೊಂಡಿದ್ದೀವಿ. ಸೊ ಇದನ್ನು ನಿರಂತರವಾಗಿ ಸೈಬರ್ ದಾಳಿಗಳಿರ್ಬೋದು, ಇಂಥ ಹೋಕ್ಸ್ ಕಾಲ್ಗಳಿರ್ಬೋದು, ಇದಕ್ಕೆ ಅಗತ್ಯ ಬೇಕಾಗಿರುವಂಥ ಸಿಬ್ಬಂದಿಗಳಿರ್ಬೋದು ಮತ್ತು ತಂತ್ರಜ್ಞಾನ ಇರ್ಬೋದು, ಎರಡನ್ನೂ ಕೂಡ ನಾವು ಅಳವಡಿಸ್ಕೊಂಡಿದ್ದೀವಿ. ಆ್ಯಂಡ್ ವಿ ವಿಲ್ ಕೀಪ್ ಸ್ಟ್ರಿಕ್ಟ್ ವಿಜಿಲೆನ್ಸ್ ಎಸ್ಪೆಷಲಿ ಆನ್ ಕ್ರೂಷಿಯಲ್ ಎಕನಾಮಿಕ್ ಇನ್ಸ್ಟಾಲೇಷನ್ಸ್. ಹೋಕ್ಸ್ ಕಾಲ್ ಮಾಡ್ತಿರೋರಿಗೆ ಶಿಕ್ಷೆಯ ಪ್ರಮಾಣ ಅಷ್ಟು ಬಿಸಿಯಾಗಿ ನೋಡಿ, ಹೋಕ್ಸ್ ಕಾಲ್ಗಳು ಇರ್ಬೋದು, ಈ ಇಮೇಲ್ಗಳು ಇರ್ಬೋದು, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟ್ರೇಸ್. ಇಂಟರ್ನೆಟ್ ಪ್ರೋಟೋಕಾಲ್ ಇರ್ಬೋದು, ಅಥವಾ IP ಅಡ್ರೆಸ್ಸಸ್ ಅಂತ ನಾವೇನು ಹೇಳ್ತೀವಿ, ಅದು ಎಲ್ಲೋ ರಷ್ಯಾಗೆ ಹೋಗ್ತದೆ, ಯಾವುದೋ ಚೈನೀಸ್ ಸರ್ವರಿಗೆ ಹೋಗ್ತದೆ, ಈಸ್ಟರ್ನ್ ಯುರೋಪಿಯನ್ ಸರ್ವರ್ಸಿಗೆ ಹೋಗ್ತದೆ, ಅಲ್ಲಿ ನಮ್ಮ ಜ್ಯೂರಿಸ್ಡಿಕ್ಷನ್ ಇರೋಲ್ಲ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಇದನ್ನು ಮ್ಯಾಪ್ ಮಾಡೋದಕ್ಕೆ. ಅನಾನಿಮಿಟಿ ಭಾಳ ಇರ್ತದೆ. ಸೊ ಬಟ್ ಆದರೂ ಕೂಡ ತಡೆ ಹಿಡಿಯೋದು ನಮ್ಮ ಜವಾಬ್ದಾರಿ. ಸೋರ್ಸನ್ನು ಕಂಡು ಹಿಡಿಯೋದು ಸ್ವಲ್ಪ ಕಷ್ಟ ಆದರೂ ಕೂಡ ಅದು ಕೂಡ ಪ್ರಯತ್ನ ನಾವು ಮಾಡ್ತೀವಿ. ಮತ್ತು ಇಂಟರ್ನ್ಯಾಷನಲ್ ಏಜೆನ್ಸಿಗಳ ಜೊತೆ ಏನು MEA ಜೊತೆ ಇರ್ಬೋದು, ಅಥವಾ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇರ್ಬೋದು, ಅವ್ರ ಜೊತೆನೂ ನಮ್ಮದು ಒಪ್ಪಂದ ಇದೆ.
ಸೊ ಅಂಥದ್ದು ಏನಾದರೂ ಇದ್ದರೆ ವಿ ವಿಲ್ ಸೀಕ್ ಹೆಲ್ಪ್ ಫ್ರಮ್ ದ ಸೆಂಟ್ರಲ್ ಗೌರ್ಮೆಂಟ್ ಆಲ್ಸೋ. ಕೊನೆಯದು ಸರ್, ಈಗ ಮೇಕೆದಾಟು ವಿಚಾರವಾಗಿ ತಮಿಳುನಾಡಿನಿಂದ ಯಾವುದೇ ಕಾರಣಕ್ಕೂ ಒಂದು ಇಟ್ಟಿಗೆ ಇಡೋದಕ್ಕೂ ಬಿಡಲ್ಲ ಅಂತ ಈಗ ಅಲ್ಲಿಂದ ಕಾಂಗ್ರೆಸ್ನವರೇ ಅಧ್ಯಕ್ಷರೇ ಹೇಳಿದ್ದಾರೆ ಸರ್. ನೋಡಿ ಇವರೇ ವಾಟ್ ಎವರ್ ಇಟ್ ಈಸ್, ನಾನಿರ್ಬೋದು, ನೀವಿರ್ಬೋದು, ಬೇರೆಯವ್ರು ಇರ್ಬೋದು, ವಿ ಹ್ಯಾವ್ ಟು ಗೋ ಆ್ಯಸ್ ಪರ್ ಸುಪ್ರೀಂ ಕೋರ್ಟ್ಸ್ ಡೈರೆಕ್ಷನ್. ಅವರು ಏನು ಎಕ್ಸೆಸ್ ನೀರು ಸಮುದ್ರಕ್ಕೆ ಹೋಗ್ತಾ ಇದೆ ಅದನ್ನು ಸದ್ಬಳಕೆ ಮಾಡ್ಕೋಬೋದು ಕನ್ನಡಿಗರು ಅಂತ ಹೇಳಿದರೆ ಅದ್ರ ಪ್ರಕಾರ ನಾವು ಕ್ರಮ ತಗೋತೇವೆ. ಅದು ನನ್ನ ಪರ್ಸ್ನಲ್ ಒಪಿನಿಯನ್ನು ಅಥವಾ ನಿಮ್ಮ ಪರ್ಸ್ನಲ್ ಒಪಿನಿಯನ್ ವಿಲ್ ನಾಟ್ ಮ್ಯಾಟರ್. ನಮಗೇನು ಒಳ್ಳೆಯದಾಗಬೇಕು, ನಮ್ಮ ರೈತರಿಗೇನು ಒಳ್ಳೆಯದಾಗಬೇಕು, ಮತ್ತು ಅಲ್ಲಿಂದ ಬೆಂಗಳೂರು ನಗರಕ್ಕೆ ಕುಡಿಯೋ ನೀರಿನಿಗೆ ಬರ್ತಾಯಿದೆ. ಸೊ ಅದರ ಓವರಾಲ್ ಇದು ಒಂದು ಆರ್ಥಿಕ ಚಟುವಟಿಕೆ ಇದೆ. ಇಟ್ ಈಸ್ ಜಸ್ಟ್ ನಾಟ್ ಬರೀ ಒಂದು ಬೆಳೆಯದ ಪ್ರಶ್ನೆ ಅಲ್ಲ ಇದು. How do you see the child abuse case? ಬಿಡಪ್ಪ ಸರ್.